ಇಲ್ವಾ ಎಂದು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನೋಡೋಣ ಮೊದಲನೇದಾಗಿ. ಮತ್ತೆ ಯೋಬ ಗ್ರಂಥ ಕ್ರಿಸ್ತಪೂರ್ವ 1800 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂಥ ಗ್ರಂಥದಲ್ಲಿ ನಾವು ಪರಿಶೋಧನೆ ಮಾಡಿದ್ರೆ ಯೋಬ ಗ್ರಂಥ ಇದೆ. ಯೋಬ ಗ್ರಂಥದಲ್ಲಿ 38ನೇ ಅಧ್ಯಾಯ 31ನೇ ವಚನ 32ನೇ ವಚನವನ್ನು ಒಂದ್ಸಾರಿ ಓದಿ. 31, 32. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು 38ನೇ ಅಧ್ಯಾಯ 31, 32ನೇ ವಚನವನ್ನು ಓದಿ ಬ್ರದರ್. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವೆಯ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯೋ. ಸಪ್ತಋಷಿಗಳನ್ನು ಪರಿವಾರದೊಡನೆ ನಡೆಸುವೆಯೋ. ಖಗೋಳದ ಕಟ್ಟಳೆಗಳನ್ನು ತಿಳಿದುಕೊಂಡಿದ್ದೀಯೋ. ಅದರ ಆಳಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದ್ದೀಯಾ. ನೋಡಿದ್ರ ಎಂಥ ಮಾತಿದು, ದೇವರು ಕೇಳುವ ಎಷ್ಟು ಅದ್ಭುತವಾದ ಮಾತು. ನೀನು ಕೃತ್ತಿಕೆಯ ಸರ್ಪಿಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವೆಯ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯಾ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯಾ ಅಂದರೆ ನಾನು ಅವುಗಳನ್ನು ಈ ಶೂನ್ಯದಲ್ಲಿ ತಿರುಗಿಸ್ತಾ ಇದ್ದೀನಿ. ನಿನ್ನ ಕೈಲೇ ಏನಾದರೂ ಆಗುತ್ತಾ ಯೋಬನೇ ಅಂತ ಕೇಳ್ತಾ ಇದ್ದಾನೆ. ದೇವರು ಯೋಬನಿಗೆ ಪ್ರಶ್ನೆ ಆಗ್ತಾ ಇದೆ, ಯೋಬನೆಂಬ ಭಕ್ತನಿಗೆ ಕೇಳುವಂಥ ಮಾತು. ಯೋಬನೇ, ನಾನು ಆಕಾಶದಲ್ಲಿ ನಕ್ಷತ್ರ ರಾಶಿಗಳನ್ನು ತಿರುಗಿಸ್ತಾ ಇದ್ದೀನಿ, ಆಯಾ ಸಮಯದಲ್ಲಿ ಬರಮಾಡುತ್ತಾ ಇದ್ದೀನಿ. ನಿನ್ನ ಕೈಲಿ ಏನಾದರೂ ಆಗುತ್ತಾ ಯೋಬು ಅಂತ ದೇವರು ಕೇಳುವಂಥ ಪ್ರಶ್ನೆ. ಅಂದರೆ ಒಂದು ಕಾಲದಲ್ಲಿ ವಿಜ್ಞಾನಿಗಳು ಇಲ್ಲ, ವಿಜ್ಞಾನಿಗಳು ಟೆಲಿಸ್ಕೋಪ್ಗಳು ಏನು ಇಲ್ಲದ ಕಾಲದಲ್ಲಿ, ಆಗಿನ ಕಾಲದಲ್ಲಿ ದೇವರು ಹೇಳಿದ್ದಾರೆ ಅಂದರೆ, ಈ ಮಾತು ಬರೆಸಿದ್ದಾರೆ ಅಂದರೆ ನೀವೇನು ಹೇಳ್ತೀರಾ? ಇದು ನಂಬುವಂಥ ವಿಚಾರ. ವಿಜ್ಞಾನಿಗಳು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಪರಿಶೋಧನೆ ಮಾಡಿ ಹೇಳಿದ್ದಾರೆ. ದೇವರು ಸುಲಭವಾಗಿ ಏನು ತನ್ನ ಭಕ್ತನಿಗೆ ಒಂದು ಮಾತು ಹೇಳಿದ್ದಾನೆ. ಅಂದರೆ ಇಂಥ ವಿಜ್ಞಾನಿಗಳಿಗೆ ತಿಳಿಲಾರ್ದ ಮೊದಲೇ ಉಚಿತವಾಗಿ ಫ್ರೀಯಾಗಿ ಭಕ್ತನಿಗೆ ತಿಳಿಸ್ಕೊಟ್ಟಿದ್ದಾನೆ. ಇಂಥ ಅದ್ಭುತವಾದಂಥ ಮಾತಿದು. ಹೌದಲ್ವಾ? ಅಂದರೆ ಇವರು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ತಿಳ್ಕೊಂಡಿದ್ದಾರೆ, ದೇವರು ಉಚಿತವಾಗಿ ತಿಳಿಸ್ಕೊಟ್ಟಿದ್ದಾನೆ. ಹೌದಂತೀರಾ? ಎಷ್ಟೋ ವರ್ಷಗಳ ಮುಂದೆನೇ ಮೊದಲೇ ಅಂದರೆ ಕ್ರಿಸ್ತಪೂರ್ವ 1800 ವರ್ಷಗಳ ಹಿಂದೇನೆ ಅದ್ಭುತವಾದಂಥ ಮಾತು ತಿಳಿಸ್ಕೊಟ್ಟು ದೇವರು ಹೇಳಿರ್ತಕ್ಕಂಥ ವಿಚಾರವನ್ನು ಸೈನ್ಸ್ ವಿಜ್ಞಾನಿಗಳು ಹಣ ಖರ್ಚು ಮಾಡಿ ಈಗ ಅದು ತಿಳಿಸ್ಕೊಟ್ಟಿದ್ದಾರೆ. ಅದು ಅಂದರೆ ಇವರು ವಿಜ್ಞಾನಿಗಳು ಮೊನ್ನೆ ಪರಿಶೋಧನೆ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ವೈಜ್ಞಾನಿಕವಾದಂಥ ರುಜುಗಳು ಇದೆಯಾ ಇಲ್ವಾ ಬೈಬಲಲ್ಲಿ? ಎಷ್ಟು ಬೇಕು ರುಜುಗಳು. ಇದಕ್ಕೆ ಇನ್ನೊಂದು ರಿಫರೆನ್ಸ್ ತೋರಿಸ್ತೀನಿ ನಿಮಗೆ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 25ನೇ ವಚನ 26ನೇ ವಚನ ನೋಡಿ. ಈಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿ ಸಮಾನ ಮಾಡುತ್ತೀರಿ ಎಂದು ಸದಮಲ ಸ್ವಾಮಿಯು ಕೇಳುತ್ತಾನೆ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ. ಎಲ್ಲವನ್ನೂ ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು ಮಹಾಶಕ್ತನು ಆಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆಯಾಗದು. ನೋಡಿದ್ರೆ ಎಷ್ಟು ಅದ್ಭುತವಾದಂಥ ಮಾತು ಹೇಳ್ತೀರಾ. ಅಂದರೆ ಇವರು ತಮಗೆ ಇಷ್ಟ ಬಂದ ಹಾಗೆ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ, ಪರಿಶೋಧನೆ ಮಾಡಿ. ಓಕೆ, ಅದಕ್ಕೆ ಏನು ಹೆಸರುಗಳು ಇಟ್ಕೊಳ್ತಾರೋ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ದೇವರೇ ಇಟ್ಟಿದ್ದಾನಂತೆ, ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಹೆಸರಿಟ್ಟಿದ್ದಾನಂತೆ. ಅದರಲ್ಲಿ ಯಾವುದು ಕೂಡ ಕಡಿಮೆಯಾಗೋದಿಲ್ಲ. ಇವುಗಳನ್ನು ನಾನೇ ಉಂಟು ಮಾಡಿದ್ದೀನಿ, ನಾನೇ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಖಂಡಿತವಾದಂಥ ಮಾತು. ವಿಜ್ಞಾನಿಗಳು ಮೊನ್ನೆ ಹೇಳಿದ್ದಾರೆ, ಮಹಾಶಕ್ತನು ಬಲಾಢ್ಯನು ದೇವರು ಮೊದಲೇ ಹೇಳಿದ್ದಾನೆ. ನಾನು ಉಂಟು ಮಾಡಿದ್ದೀನಿ ನಕ್ಷತ್ರಗಳನ್ನು, ಆಕಾಶವನ್ನು ನಾನು ಉಂಟು ಮಾಡಿದ್ದೀನಿ, ನಕ್ಷತ್ರಗಳನ್ನು ನಾನು ಉಂಟು ಮಾಡಿದ್ದೀನಿ, ಭೂಮಿಯನ್ನು ನಾನು ಉಂಟು ಮಾಡಿದ್ದೀನಿ, ಅವುಗಳಿಗೆ ಹೆಸರಿಟ್ಟು ನಾನೇ ಈ ಶೂನ್ಯದಲ್ಲಿ ತಿರುಗಿಸ್ತಾ ಇದ್ದೀನಿ. ಯಾಕೆ ತಿರುಗಿಸ್ತಾ ಇದ್ದೀನಿ ಅಂದರೆ ನಿಮಗೋಸ್ಕರ, ಭೂಮಿಯಲ್ಲಿ ಇರುವಂಥ ನಿಮಗೋಸ್ಕರ. ನೀವ್ಯಾರು? ನನ್ನ ಮಕ್ಕಳು. ನೀವು ಪ್ರಜೆಗಳು ಯಾರು? ಪರಮಾತ್ಮನ ಮಕ್ಕಳು ಪ್ರಜೆಗಳು. ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವಮಾನವರು
ಪರಮಾತ್ಮನ ಮಕ್ಕಳು ಆಗಿರೋದರಿಂದ ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಈ ಭೂಮಿಯನ್ನು, ಆಕಾಶವನ್ನು, ನಕ್ಷತ್ರಗಳನ್ನು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ದೇವರು. ನಾನು ಮಾಡಿದ್ದೀನಿ, ನಾನು ಉಂಟು ಮಾಡಿದ್ದೀನಿ, ಅವುಗಳಿಗೆ ಹೆಸರನ್ನಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ದೇವರು. ಅಂದರೆ ವಿಜ್ಞಾನಿಗಳು ಹೇಳಲಾರ್ದ ಮೊದಲೇ ದೇವರು ಉಚಿತವಾಗಿ ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ. ಇನ್ನೊಂದು ಅದ್ಭುತವಾದಂಥ ವಿಷಯವನ್ನು ನೋಡೋಣಂತೀರಾ? ನಾಸಾ ವಿಜ್ಞಾನಿಗಳು ಕ್ರಿಸ್ತ ಶಕ 1989ರಲ್ಲಿ ಒಂದು ವಿಷಯ ತೋರಿಸಿದ್ರು. ಭೂಮಿಯ ಅಂತರ್ಭಾಗದಲ್ಲಿ ಪರಿಶೋಧನೆ ಮಾಡಿ ಈ ಭೂಮಿ ಅಂತರ್ಭಾಗದಲ್ಲಿ ಭಯಂಕರವಾದಂಥ ಉಷ್ಣಾಂಶ ಇದೆ ಎಂದು ತೋರಿಸಿದ್ರು. ಬೆಂಕಿ ಉಷ್ಣಾಂಶ ಅಂದರೆ ಕಬ್ಬಿಣ ಇದೆಲ್ಲ, ಕಬ್ಬಿಣ ಹಾಕಿದ್ರು ಕರಗೋಗಂತ ದೊಡ್ಡ ದೊಡ್ಡ ಕಬ್ಬಿಣ ಹಾಕಿದ್ರು ಕೂಡ, ಇಲ್ಲಾಂದರೆ ಬೆಟ್ಟಗಳು ಅಂದರೆ ಇಲ್ಲಾಂದರೆ ಕಲ್ಲುಗಳು ಹಾಕಿದ್ರು ಕೂಡ ಕರಗುವಂಥ ಒಂದು ಭಯಂಕರವಾದಂಥ ಬೆಂಕಿ ಭೂಮಿ ಅಂತರಭಾಗದಲ್ಲಿ ಇದೆ ಎಂದು ನಾಸಾ ವಿಜ್ಞಾನಿಗಳು ಕ್ರಿಸ್ತ ಶಕ 1989ರಲ್ಲಿ ಹೇಳಿದ್ರು. 89ರಲ್ಲಿ ಅಂದರೆ ಒಂದು 30 ವರ್ಷಗಳ ಹಿಂದೆ, 31 ವರ್ಷ ಆಗಿದೆ. 31 ವರ್ಷಗಳ ಹಿಂದೆ ಇವ್ರು ಹೇಳಿರುವಂಥ ವಿಷಯ ಅಂದರೆ ಭೂಮಿಯ ಅಂತರಭಾಗದಲ್ಲಿ ಬೆಂಕಿ, ಭಯಂಕರವಾದಂಥ ಬೆಂಕಿ ಇದೆ, ಲಾವಾರಸ, ಭಯಂಕರವಾದಂಥ ಬೆಂಕಿ ಕುದಿತಾ ಇದೆ. ಅದರಲ್ಲಿ ಕಬ್ಬಿಣ ಹಾಕಿದ್ರು ಕೂಡ ಸುಟ್ಟೋಗುತ್ತೆ, ಆನಂತರ ಸುಟ್ಟು ಕರಿಗೋಗುತ್ತೆ. ಆಮೇಲೆ ಕಲ್ಲುಗಳು ಹಾಕಿದ್ರು ಕರಗೋಗುತ್ತೆ, ಯಾವುದು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕರಗೋಗುತ್ತೆ ಅಂತ ಹೇಳಿದ್ರು. ಅಷ್ಟು ಭಯಂಕರವಾದಂಥ ಬೆಂಕಿ ಇದೆ ಅಂತ ಹೇಳಿದ್ರು. ಯಾವಾಗ ಹೇಳಿದ್ದಾರೆ? 31 ವರ್ಷ ಮಾತ್ರ ಆಯಿತು ಇವ್ರು ಹೇಳಿದೆ. ಆದರೆ ಕ್ರಿಸ್ತ ಪೂರ್ವ 1800 ವರ್ಷಗಳ ಹಿಂದೆ ಯೋಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಈ ಮಾತು. ಒಂದು ಸರಿ ನೋಡೋಣ ಬನ್ನಿ ಮತ್ತೆ. ಯೋಬನ ಗ್ರಂಥ 28ನೇ ಅಧ್ಯಾಯ, ಯೋಬನ ಗ್ರಂಥ 28ನೇ ಅಧ್ಯಾಯ 5ನೇ ವಚನ. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಭಾಗವೋ ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ಭೂಮಿ ಒಳಗಡೆ ಏನಿದೆ ಅಂತೆ? ಬೆಂಕಿಯ ರೂಪದಲ್ಲಿ. ಎಷ್ಟು ಅದ್ಭುತವಾದಂಥ ಮಾತು ನೋಡಿ, ಎಷ್ಟು ಅದ್ಭುತವಾದಂಥ ಮಾತು. ಭೂಮಿ ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಇದೆ ಅಂತ ಹೇಳಿದ್ರು. ಭೂಮಿಯ ಕೆಳಭಾಗದಲ್ಲಿ ಬೆಂಕಿ ಇದೆ ಎಂದು ಯಾವಾಗ ಹೇಳಿದ್ದಾರೆ? ಕ್ರಿಸ್ತಪೂರ್ವ 1800 ವರ್ಷಗಳ ಹಿಂದೆ ವಿಜ್ಞಾನಿಗಳು, ನಾಸಾ ವಿಜ್ಞಾನಿಗಳು ಹೇಳಿ ಎಷ್ಟು ವರ್ಷ ಆಯಿತು? 31 ವರ್ಷ ಆಗಿರ್ಬೋದು. ಹೌದು, ಬೆಂಕಿ, ಹೌದಲ್ವಾ? ಭೂಮಿಯ ಅಂತರ್ಭಾಗದಲ್ಲಿ ಬೆಂಕಿ ಇದೆ ಎಂದು ನಾಸಾ ವಿಜ್ಞಾನಿಗಳು ಪ್ರಪಂಚಕ್ಕೆ ಮೊನ್ನೆ ತಿಳಿಸ್ಕೊಟ್ಟಿದ್ದಾರೆ. 30 ವರ್ಷ ಮಾತ್ರ ಆಯಿತು. ಕ್ರಿಸ್ತ ಪೂರ್ವ 1800 ವರ್ಷಗಳ ಹಿಂದೆ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟ. ಅದಕ್ಕೆ ಇದು ಸತ್ಯವೇದ ಗ್ರಂಥ ಅಂತ ಹೇಳ್ತೀನಿ ನಾನು. ದೇವರ ಗ್ರಂಥ ಅಲ್ಲದೆ ಹೋದರೆ ಇಂಥ ಅದ್ಭುತವಾದಂಥ ವಿಷಯಗಳು ಇರುತ್ತಾ? ಯಾಕೆಂದರೆ ದೇವರು ಯಾಕೆ ಹೇಳಿದ್ದಾರೆ ಅಂದರೆ ದೇವ್ರಿಗೆ ಗೊತ್ತು. ದೇವ್ರಿಗೆ ಏನಪ್ಪ ಅಂದರೆ ಸುಲಭವಾಗಿ, ಅಂದರೆ ದೇವರಿಗೆ ಎಲ್ಲೆಲ್ಲಿ ಏನಿದೆಯೋ ಎಲ್ಲ ಗೊತ್ತು. ಆಕಾಶದಲ್ಲಿ ಏನಿದೆ ಸೃಷ್ಟಿ ಮಾಡಿರೋದು ಅವರೇ ಹೇಳಿರುವಾಗ ನಂಬುವಂಥ ವಿಚಾರ. ನನ್ನನ್ನು ನಂಬಿ ಅಂತ ದೇವರು ಹೇಳ್ತಾ ಇದ್ದಾರೆ. ನನ್ನನ್ನು ನಂಬಿ, ಯಾಕೆಂದರೆ ನಾನೇ ಭೂಮಿಯನ್ನು, ಆಕಾಶವನ್ನು, ಪಂಚಭೂತಗಳನ್ನು ಉಂಟು ಮಾಡಿದ್ದೀನಿ. ನಾನು ನಿಮಗೆ ತಂದೆ, ನನ್ನ ಮೂಲಕ ನಿಮಗೆ ಜೀವ ಬಂದಿದೆ, ನನ್ನ ಮೂಲಕ ನೀವು ಇಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೀರಾ. ನಾನು ಇದ್ದೀನಿ, ನಾನು ಆತ್ಮಸ್ವರೂಪನು, ನನ್ನ ಮೂಲಕ ಲೋಕ ನಡೀತಾ ಇದೆ, ನಾನೇ ನಿಮ್ಮನ್ನು ಕಾಪಾಡ್ತಾ ಇದ್ದೀನಿ, ನನ್ನನ್ನು ನಂಬಿ ಅಂತ ದೇವ್ರು ಹೇಳಿದ್ರೆ ನಾವೇನು ಹೇಳ್ತಾ ಇದ್ದೀವಿ? ಇದು ಮತಕ್ಕೆ ಸಂಬಂಧಪಟ್ಟಿದೆ, ಇದೊಂದು ದೇವ್ರಿಗೆ ಸಂಬಂಧಪಟ್ಟಿದ್ದ ಗ್ರಂಥವಲ್ಲ, ಇದು ದೇವರ ಗ್ರಂಥವಲ್ಲ ಅಂತ ಹೇಳಿ ಈ ರೀತಿ ನಾವು ಮೋಸ ಹೋಗ್ತಾ ಇದ್ದೀವಿ. ಹೌದಲ್ವ? ಅಂದರೆ ಜನರು ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ವಿಜ್ಞಾನಿಗಳು ಏನು ಹೇಳಿದ್ರು ಅದನ್ನು ರೈಟ್ ಅಂತ ಇದ್ದಾರೆ. ಇನ್ನೊಂದು ವಿಷಯ ಏನು ಗೊತ್ತಾ? ಈ ಲೋಕದಲ್ಲಿ ಶಾಸ್ತ್ರ ಪ್ರಪಂಚ ಹುಟ್ಟಿಕೊಂಡಿದೆ ಅಂದರೆ ಪ್ರಕೃತಿ ಮೂಲಕ ಅಂದರೆ ಜಂತುಶಾಸ್ತ್ರ ಅಂತೀವಿ, ಪ್ರಾಣಿಶಾಸ್ತ್ರ ಅಂದರೆ ಯಾವುದ್ರ ಮೂಲಕ ಪ್ರಾಣಿಶಾಸ್ತ್ರ ಬಂತು? ಪ್ರಾಣಿಗಳು, ಜೀವಿಗಳು, ಜಂತುಗಳು ಇರುವುದರಿಂದ, ಪ್ರಕೃತಿಯಲ್ಲಿ ಜೀವಿಗಳು, ಪ್ರಾಣಿಗಳು ಇರೋದ್ರಿಂದ ಪ್ರಾಣಿಶಾಸ್ತ್ರ ಎನ್ನುವಂಥದ್ದು ಹುಟ್ಟುಕೊಳ್ತು. ಅದೇ ಪ್ರಕಾರ ವೃಕ್ಷಶಾಸ್ತ್ರ ಅಂತೀವಿ. ವೃಕ್ಷಶಾಸ್ತ್ರ ಅಂದರೆ ಯಾವುದ್ರ ಮೂಲಕ ಬಂತು? ಅರಣ್ಯದಲ್ಲಿ ಮರಗಳಿವೆ, ಗಿಡಗಳಿದೆ, ಓಕೆನಾ? ಇವುಗಳ ಮೂಲಕ ಏನು ಬಂದಿದೆ ಹೇಳಿ? ಯಾವ ಶಾಸ್ತ್ರ ಹುಟ್ಟುಕೊಂಡಿದೆ? ವೃಕ್ಷಶಾಸ್ತ್ರ. ವೃಕ್ಷಗಳೇ ಇಲ್ಲ ಅಂತ ತಿಳ್ಕೊಳ್ಳಿ. ಮರಗಳು, ಗಿಡಗಳು ಏನೂ ಇಲ್ಲ, ಮರಗಳು ಇಲ್ಲ, ಗಿಡಗಳು ಇಲ್ಲ. ಇಲ್ಲದೆ ಇರುವಾಗ ವೃಕ್ಷಶಾಸ್ತ್ರ ಹುಟ್ಟಿಕೊಳ್ಳುತ್ತಾ? ಪ್ರಾಣಿಗಳು ಇಲ್ಲದೆ ಇರುವಾಗ
ಪ್ರಾಣಿಶಾಸ್ತ್ರ ಒಟ್ಟಿಕೊಳ್ಳುತ್ತಾ? ಜೀವಶಾಸ್ತ್ರ ಹುಟ್ಟಿಕೊಳ್ಳುತ್ತಾ? ಜಂತುಶಾಸ್ತ್ರ, ಖಗೋಳ ಅಂದರೆ ಆಕಾಶ ಇಲ್ಲ ಅಂತ ತಿಳ್ಕೊಳ್ಳಿ. ಆಕಾಶವೇ ಇಲ್ಲ, ನಕ್ಷತ್ರಗಳು ಇಲ್ಲ, ಗ್ರಹಗಳು ಇಲ್ಲ,